ಈಗ ತುಪ್ಪನ ಎಲ್ಲರೂ ಬ್ರಾಂಡೆಡ್ ತುಪ್ಪಗಳನ್ನೇ ಹಾಕಿ ಮಾಡ್ತೀವಿ ಅಂತ ಹೇಳ್ತಾರೆ. ಹಾ. ನೀವು ಬೇರೆ ಬ್ರ್ಯಾಂಡ್ ತುಪ್ಪ ತಂದು ಮಾಡ್ತೀರಾ ಅಥವಾ ನೀವೇ? ನಮ್ದು ಏನಂತ ಅಂದ್ರೆ ಸರ್, ನಾವು ಬೆಣ್ಣೆ ಕಾಯಿಸಿದ ತುಪ್ಪ ಉಪಯೋಗಿಸ್ತೀವಿ. ಅದ್ ಬಿಟ್ರೆ ನಂದಿನಿ ತುಪ್ಪನೇ ಉಪಯೋಗಿಸೋದು ನಾವು. ಅಷ್ಟು ಕ್ವಾಂಟಿಟಿ ಸಿಗುತ್ತಾ ತುಪ್ಪ? ಹಾ, ಬೆಣ್ಣೆ 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 ಸಿಗುತ್ತೆ ಸರ್. ಎಲ್ಲೆಲ್ಲಿ ತರಿಸ್ತೀರಿ ಬೆಣ್ಣೆ ಈಗ? ಬೆಣ್ಣೆ ಒಂದು ಹಳ್ಳಿಯಿಂದ ತರಿಸ್ತೀವಿ ನಾವು. ಹ್ಮ್. ಡೈಲಿ ಒಂದು 80 kgs ಬೆಣ್ಣೆ ತರಿಸ್ಕೊತೀವಿ. ಆ ಬೆಣ್ಣೆನ ಕರಗಿಸಿ ಆಮೇಲೆ ನಾವು ಅದರಲ್ಲಿ ಬರೋ ತುಪ್ಪನ ಇದು ಮಾಡ್ತೀವಿ. ಈಗ ನೀವು 5ನೇ ತಲೆಮಾರು ಅಂತ ಹೇಳ್ತೀರಿ, ನಿಮ್ಗೆ ಗೊತ್ತಿದೆಯಾ ಮೈಸೂರು ಪಾಕು ನಾವು ಶುರು ಮಾಡಿದ್ದು ನಮ್ಮ ಕುಟುಂಬದವರು? ಅದೊಂದು ಗೊತ್ತಿದೆ, ಜನಗಳಿಗೆ ಗೊತ್ತಿದೆಯಾ? ಹಾ, ಗೊತ್ತಿದೆ ಸರ್. ಹ. ಅದಕ್ಕೆ ನಮ್ದು ಮೈಸೂರು ಪಾಕು ಮತ್ತೆ ನಮ್ಮ ಅಂಗಡಿ ಸ್ವಲ್ಪ ಪ್ರಸಿದ್ಧವಾಗಿದೆ. ಅದು ಗುರು ಸ್ವೀಟ್ಸ್. ಗುರು ಸ್ವೀಟ್ ಮಾರ್ಟ್. ಈಗಲೂ ಬಂದವರು ಆ ಕಾರಣಕ್ಕೆ ಬರ್ತಾರಾ? ಇದು ಹಳೆ ಅಂಗಡಿ ಅಂತ ಬರ್ತಾರಾ ಅಥವಾ ಇವಾಗ ಕ್ವಾಲಿಟಿ ಕಾರಣಕ್ಕೆ? ಹೇಗಾಗುತ್ತೆ ಅಂತಂದ್ರೆ ಸರ್, ಇವಾಗ ಯಾವ್ದೇ ಕಡೆ ನಾವು ಹೋಗ್ತೀವಿ ಅಂತಂದ್ರೆ ಒಂದ್ ಜಾಗದಕ್ಕೆ, ಆ ಜಾಗದಲ್ಲಿ ಏನ್ ಇತಿಹಾಸ ಇದೆ, ಏನ್ ಫೇಮಸ್ ಇದೆ ಅನ್ಕೊಂಡು ಹುಡ್ಕೊಂಡು ಹೋಗ್ತೀವಿ. ಈಗ ಮೈಸೂರಿಗೆ ಬಂದ್ರೆ ಮೈಸೂರು ಪ್ಯಾಲೇಸಿಗೆ ಹೋಗ್ತಾರೆ, ಬೆಟ್ಟಕ್ಕೆ ಹೋಗ್ತಾರೆ. ಈಗ ಮೈಸೂರಲ್ಲಿ ಪ್ರಸಿದ್ಧವಾಗ ಮೈಸೂರು ಪಾಕ್ ತಿನ್ನಕ್ಕೆ ಬರ್ತಾರೆ, ಮೈಲಾರಿ ದೋಸೆಗೆ ಹೋಗ್ತಾರೆ, ಮಾರ್ಕೆಟಿಗೆ ಬರ್ತಾರೆ, ನಂಜನಗೂಡು ರಸಬಾಳೆಹಣ್ಣು ತಿಂತಾರೆ. ಆ ಥರ ಮೈಸೂರು ಸಿಲ್ಕ್ KSIC ಅದಕ್ಕೆ ಹೋಗ್ತಾರೆ. ಆ ಥರ ಪ್ರಸಿದ್ಧವಾದ ಜಾಗಗಳಿಗೆ ಹೋಗಿ ಜನರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅದನ್ನ. ಅದು ಮೈಸೂರು ಲೆಗಸಿನ ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲಿ ಇದು ಒಂದು. ಹೌದು. ಮೈಸೂರು ಪಾಕ್ ಗೊತ್ತಿದೆ ಟೂರಿಸ್ಟ್ಗಳಿಗೆಲ್ಲ. ಎಲ್ಲರಿಗೂ ಗೊತ್ತಿದೆ ಸರ್. ಸೊ ನಿಮ್ಮ ಮುಂದಿನ ಕನಸುಗಳು ಏನು ಮೈಸೂರು ಪಾಕ್ ಸಂಬಂಧಪಟ್ಟ? ನಮಗೆ ಎಕ್ಸ್ಪ್ಯಾಂಡ್ ಮಾಡಕ್ ಇಷ್ಟ, ಬಟ್ ನಮಗೆ ತುಂಬಾ ಜಾಸ್ತಿ ಬ್ರಾಂಚಸ್ ಮಾಡಕ್ ಇಷ್ಟ ಇಲ್ಲ. ನಾವು ಯಾವುದೇ ಬ್ರಾಂಚಸ್ ಮಾಡಿದ್ರು ನಮ್ದು ಪ್ರೆಸೆನ್ಸ್ ಅನ್ನೋದು ಇದ್ದೇ ಇರುತ್ತೆ ಎಲ್ಲ ಶಾಪಲ್ಲಿ. ಇವಾಗ ನಮ್ದು 2 ಅಂಗಡಿ ಇದೆ ಅಕ್ಕಪಕ್ಕದಲ್ಲಿ, ಬಟ್ ಅಲ್ಲಿ ಎರಡು ಅಂಗಡಿಲೂ ನಮ್ಮ ಪ್ರೆಸೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ನಾವು ಅಂಗಡಿನ ಬಿಟ್ಬಿಟ್ಟು ಮನೇಲಿರೋದು, ಹೊರಗಡೆ ಹೋಗೋದು ಆ ಥರ ಮಾಡಲ್ಲ. ಯಾರು ಅಂಗಡಿ ಓಪನ್ ಮಾಡ್ತೀವಿ ನಮ್ಮ ಅಂಗಡಿಲಿ ಪ್ರೆಸೆನ್ಸ್ ಇರುತ್ತೆ ನಮ್ದು. ಆ ಕಾರಣಕ್ಕಾಗಿ ನೀವು ದೂರದ ಊರುಗಳಲ್ಲಿ ಪ್ರಯೋಗ ಮಾಡಲ್ಲ? ಹಾ, ಮೈಸೂರಲ್ಲೇ ಮಾತ್ರ ಮಾಡೋಕೆ ಸಾಧ್ಯ.